ಆತ್ಮೀಯ H16 ನ್ಯೂಸ್ ಅರ್ಥಾತ್ ಸಿದ್ದರಾಮಯ್ಯ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತವರ. ಆತ್ಮೀಯರೇ, ಇಲ್ಲೊಂದು ಹವ್ಯಾಸಿ ಕಲಾಕಾರರ, ಹವ್ಯಾಸಿ ಹಾಡುಗಾರರ ಕಲೆಯ ಬಳಗ ಕಳೆದ 3 ವರ್ಷಗಳಿಂದ ತಮ್ಮ ಕಾರ್ಯಕ್ರಮಗಳನ್ನು, ಹಾಡುಗಳನ್ನು, ಇನ್ನಾವುದೇ ವೈಚಾರಿಕ ವಿಚಾರಗಳನ್ನು ಹೇಳುವಂಥ, ಸಮಾಜವನ್ನು ಜಾಗೃತಿ ಮಾಡುವಂಥ ಕೆಲಸವನ್ನು ಮಾಡೋದ್ರ ಜೊತೆಗೆ ತಮ್ಮ ಖುಷಿ ಪಡುವಂಥ ಕೆಲಸವನ್ನು ಸಹಿತ ಮಾಡ್ತಾ ಹೊರಟಿದ್ದು ಬಹಳ ಗಮನಾರ್ಹ. ಆ ಒಂದು ನಿಮಿತ್ತದಲ್ಲೇ ಯುಗಾದಿಯ ಸಂದರ್ಭನೂ ಆಯಿತು, ಎಲ್ಲನೂ ಆಯಿತು, ಜನರೊಂದಿಗೆ ಮಾತಾಡುವಂಥದ್ದು ಆಯಿತು, ಜನರಿಗೆ ತಮ್ಮ ಕಲೆಯನ್ನು ತೋರಿಸಿಕೊಳ್ಳೋದು ಆಯಿತು, ತೋರಿಸೋ ಜೊತೆಗೆ ಕಲೆಯನ್ನು ಬೆಳೆಸೋ ಕೆಲಸವನ್ನು ಸಹ ನಮ್ಮ ಅಮ್ಮಾಜಿಯವರು, ಅದೇ ಕಾಲಕ್ಕೆ ನಮ್ಮ ಕಾಳೇಶ್ ಕುಮಾರ್, ನಮ್ಮ JK ಅವರು, ಇನ್ನುಳಿದ ಅನೇಕ ಮಹನೀಯರು ಕೂಡ್ಕೊಂಡು ಇದನ್ನು ಬೆಳೆಸ್ಕೊಂಡು ಹೋಗುವಂಥದ್ದು. ಇವ್ರ ಜೊತೆಗೆ ಡಾಕ್ಟರ್ ಸುಶೀಲ್ ಕುಮಾರ್ ಕಡಲಿಕರ್ ಅವರು, ತಮಸಿ ನಮ್ಮ ಮಹಂತೇಶ್ ಅವರು, ಇನ್ನುಳಿದ ಅನೇಕರು ಇದನ್ನು ಒಂದು ಬೆಳೆಸ್ಕೊಂಡು ಹೋಗೋದ್ರ ಸುಲಭದ ಕೆಲಸ ಅಲ್ಲ. ಯಾಕಂದರೆ ಪ್ರತಿ ಸಲನೂ ತಮ್ಮ ಕಿಸೆಯಿಂದ ತೆಗೆದು ಹಾಕುವಂಥ ಕೆಲಸ, ಅದು ಭಾಳಷ್ಟು ಕಷ್ಟ ಕೆಲಸ. ಆದರೂ ಮಾಡ್ತಾ ಇದ್ದಾರೆ. ಅದರಲ್ಲೂ ತಮ್ಮ ಹಾಡುಗಳನ್ನು ಉಳಿಸೋ ಜೊತೆಗೆ ಹಾಡುಗಳನ್ನು ಹೇಗೆ ಹಾಡಬೇಕು, ಕಲೆಯನ್ನು ಹೇಗೆ ಆಸ್ವಾದಿಸಬೇಕು, ಸಂಗೀತದ ಜೊತೆಗೆ ನೃತ್ಯವನ್ನು ಯಾವ ರೀತಿಯಾಗಿ ಕಲಿಬೇಕು, ಕಲಿಸ್ಬೇಕು ಅನ್ನೋಂಥ ಅನೇಕ ವಿಚಾರಗಳು ಈ ಸಂದರ್ಭದಲ್ಲಿ ಬಂದು ಹೋಗಿದ್ದಾವೆ. ಇಂಥ ಒಂದು ಕಾರ್ಯಕ್ರಮ ನಡೆದದು ಇಲ್ಲೇ ನಮ್ಮ ಮಹಾಲಕ್ಷ್ಮಿ ಚಿಲ್ಡ್ರನ್ಸ್ ಪಾರ್ಕ್ ಅಂತೇಳಿ ಚಿಂದ ಅಲ್ಲೇ ನಡೆದಂಥ ಕಾರ್ಯಕ್ರಮದ ಬಗ್ಗೆ ನಿನ್ನೆ ಹೋದಂಥ ನಮ್ಮ ಸಣ್ಣ ಮಿತ್ರರು, ವಿಶೇಷವಾಗಿ ಅವರು ಕಲಾವಿದರಿಗೆ ಗೊತ್ತಾಗೋದು ಕಲೆಯ ಒಂದು ಬೆರಗು ಆಳ ಅನಂತ ಆಂತರ್ಯ. ಉಳಿದ ನಾವು ನೋಡ್ತೀವಿ ಅಷ್ಟು, ಅದ್ರ ಹಿಂದಿದ್ದಂಥ ಸಂಕಟ ಅರ್ಥ ಆಗೋದಿಲ್ಲ. ಒಂದೇನೋ ಧ್ವನಿ ಏರಿಸಿದಾಗ ಹಾಗೆ ಏರಿಸ್ತಾನೆ ಬಿಡು ಅಂತ ಹೇಳ್ತೀವಿ, ಇಳಿಸಿದಾಗ ಹಿಂಗೆ ಇಳಿಸ್ತಾನೆ ಬಿಡ್ರಿ ಅಂತ ಹೇಳ್ತೀವಿ. ನಾಲೆಜೆಲ್ಲ ಹೆಂಗೆ ಮಾತಾಡ್ತಾ ಹೋಗ್ತಿರ್ತೀವಿ. ಅದಕ್ಕೆ ಆ ಒಂದು ಧ್ವನಿನ ಎತ್ತುವಲ್ಲ ಇಳಿಸೋಲಿ ಎಷ್ಟು ಕಷ್ಟಪಡ್ತಾನೆ ಒಬ್ಬ ಸಂಗೀತಗಾರ ಅನ್ನುವಂಥದ್ದು. ಅದೇ ಕಾಲಕ್ಕೆ ಶ್ರುತಿಯನ್ನು ಕಂಟ್ರೋಲ್ ಮಾಡ್ಕೊಂಡು ಹೋಗುವಂಥದ್ದು, ಶ್ರುತಿಯ ಜೊತೆಗೆ ತಾಳನ್ನು, ಅದಕ್ಕೆ ಕುಣಿತಕ್ಕೆ ತಕ್ಕಂಗೆ ಭರತನಾಟ್ಯದ ಒಂದು ಹೆಜ್ಜೆಗಳನ್ನು, ಇವುಗಳೆಲ್ಲರೂ ಕಲಿಸ್ತಾ ಇವತ್ತು ಅಮ್ಮಾಜಿ ಜೊತೆ ನಮ್ಮ ಕಾಳೇಶ್ ಕುಮಾರ್, JK ಅಂದರೆ ಕೊರಬೇಟ್ ಅವರು, ಇವ್ರ ಜೊತೆ ಇವರೆಲ್ಲರೂ ಕೂತ್ಕೊಂಡು ಮಾಡ್ತಾ ಇದ್ದಾರೆ. ಅಂಥ ಒಂದು ಕಾರ್ಯಕ್ರಮದಲ್ಲಿ ಏನೇನು ಜರುಗಿತು, ಏನೇನು ಆಯಿತು, ಯಾರ್ಯಾರು ಏನು ಮಾಡಿದರು ಅನ್ನುವಂಥದ್ದು ಇಲ್ಲೇ ಬಹಳ ಮಹತ್ವದ. ಮತ್ತು ಇನ್ನೊಂದು ಮಾತು ನಾವು ಗಮನಿಸ್ಬೇಕಿಲ್ಲ, ಹೇಳಬೇಕಾಗ್ತದೆ. ಇಲ್ಲಿ ಕೂಡಿದವರೆಲ್ಲರೂ ಅನುಕೂಲವಂತರು, ವಿಶೇಷವಾಗಿ ಸಮಾಜದಲ್ಲೇ ಒಂದು ಮೇಲ್ಮಧ್ಯಮ ಅಥವಾ ಹೈಯರ್ ಕ್ಲಾಸಲ್ಲಿದ್ದಂಥ ಜನಕ್ಕೆ ಒಂದು ಜನಸಾಮಾನ್ಯರಿಗೆ ಮುಟ್ಟುವಂಥ ಕೆಲಸನ ಅವ್ರು ಮಾಡ್ತಾ ಇರೋದು ನಿಶ್ಚಿತವಾಗಿ ಶ್ಲಾಘನೀಯ. ಆ ದಿಶೆಯಲ್ಲೇ ಏನು ನಡೀತು ಅನ್ನೋದನ್ನು ಈಗ ಹೇಳಿದ ನಮ್ಮ ಸಣ್ಣ ಮಿತ್ರರಾದಂಥ ಈಶ್ವರ ಚಂದ್ರ ಬೆಟಗೇರು ಹೋಗಿದ್ದರು. ಅಲ್ಲೇನು ನಡೀತೀರಿ ಸರ್ ಆ್ಯಕ್ಚುಲಿ? ಸರ್ ನಮಸ್ಕಾರ ರೀ. ಭಾಳ ಸಂತೋಷದ ಒಂದು ಸಂಗತಿಯನ್ನು ತಮಗೆ ಹೇಳಲಿಕ್ಕೆ ಸಂತೋಷ ಅನಿಸ್ತದೆ ರೀ. ಸಾಹಿತ್ಯಕ್ಕೆ ಸರ್ ರಾಗ ತಾಳಗಳ ಒಂದು ಸಮ್ಮಿಶ್ರಣ ಆದಾಗ ಅದು ಸಂಗೀತವಾಗಿ ಜನಮನವನ್ನು ತಲುಪ್ತದೆ ರೀ. ಇಂಥ ಒಂದು ಸಂಗೀತ ಕ್ಷೇತ್ರದ ದಿಗ್ಗಜರು ನಮ್ಮ ಭಾರತ ಖಂಡದಲ್ಲಿ ಮತ್ತು ವಿಶೇಷವಾಗಿ ನಮ್ಮ ಕರ್ನಾಟಕದಲ್ಲಿ ಸಾಕಷ್ಟು ಜನರು ತಮ್ಮದೇ ಆದ ಒಂದು ಸಿರಿಕಂಠದಿಂದ ಸರ ಒಂದು ವೈಭವವನ್ನು ಬರೆದಾರೆ. ಮತ್ತು ಸಂಗೀತದೊಳಗೆ ಸರ್ ಅವರು ಸಾಧನೆ ಮಾಡಿ ಒಂಥರ ಹೆಸರು ನಾದಬ್ರಹ್ಮ ಅಂತ ಹೇಳ್ರಿ. ಆ ಒಂದು ಶ್ರುತಿಯೊಡನೆ ಅವರು ಏಕವಾಗಿ ಆನಂದದೊಳಗೆ ಎಷ್ಟೋ ಮಂದಿ ಇದ್ದಾರೆ. ಅದಕ್ಕೆ ನಿಮಗೆ ಹೆಚ್ಚಿನ ಬೇಕಂದ್ರೆ ಹಿಂದಿ ನಮ್ಮ ಚಿತ್ರರಂಗ ಆಗಲ್ರಿ, ಹಾಗೆ ಕನ್ನಡ ಚಿತ್ರರಂಗದಾಗಲ್ರಿ, ಈ ದಿಗ್ಗಜರನ್ನು ನೆನಪಿಸುವಂಥ ಕಾರ್ಯಕ್ರಮವನ್ನು ಸರ ನಮ್ಮ ಆತ್ಮೀಯರು, ಸಹೋದರ ವಾತ್ಸಲ್ಯ ಅಂತ ನಮ್ಮ JK ಕಾಳೇಶ್ ಕುಮಾರ್ ಅವರು ಸರ ಸುಮಾರು ಜೀವನ ಪರ್ಯಂತರವಾಗಿ ಮಾಡ್ಕೋತ ಬಂದಿದ್ದಾರೆ ಸರ್. ಅವರು ಅಂತಾರಾಷ್ಟ್ರೀಯ ಕಲಾವಿದರಂತ ಹೇಳೋದು ನಮ್ಮ ಗೋಕಾಕ್ ಒಂದು ದೊಡ್ಡ ಒಂದು ಸೌಭಾಗ್ಯ ಸರ್. ಇವರು ಸುಮ್ಮನೆ ಕೊಡುವಂಥ ಜಾಯಮಾನ ಅಲ್ಲ ಸರ್. ಅವ್ರು ಏನು ಮಾಡ್ಯಾರ ಸರ್, ಅಯೋಗ್ಯ ಪುರುಷೋಣಾಸ್ತಿ ಅನ್ನುವಂಥ ಸುದ್ದಿವಾಣಿಯಿಂದ ಯಾರೂ ಅಯೋಗ್ಯರಲ್ಲ, ಪ್ರತಿಯೊಬ್ಬರಲ್ಲಿ ಸೂಕ್ತವಾಗಿ ಕಲೆ ಅಡಕಾಗ್ಯದ ರೀ. ಮತ್ತು ಕಲೆಯಿಂದ ಏನಾಗೈತೆ ಅಂದರೆ ಮನುಷ್ಯನಿಗೆ ಒಂದು ಆನಂದ ಆಗ್ತದೆ ಅಂತ ತಿಳ್ಕೊಂಡ್ರಿ. ಅವರು ನಮ್ಮ ಗೋಕಾಕ ಪರಿಸರದೊಳಗೆ ರೀ ಬೇರೆ ಉದ್ಯಮದಲ್ಲಿದ್ದಂಥವ್ರು, ದೊಡ್ಡ ವ್ಯಾಪಾರಸ್ಥರು ರೀ, ಅಷ್ಟೇ ರೀ ವೈದ್ಯರು ಮತ್ತು ಅಭಿಯಂತರರು, ಶಿಕ್ಷಕರು ಅಂದರೆ ಇವರನ್ನು ಕೂಡ ಒಂದು ಸಂಗೀತ ಕ್ಷೇತ್ರದಾಗ ಮೇಳೈಸಿಕೊಂಡ್ರು ಸರ್. ಅವರು ಒಂದು ವಿಶೇಷವಾದ ಒಂದು 3 ವರ್ಷಗಳ ಹಿಂದೆ ಈ ಹವ್ಯಾಸಿ ಕಲಾವಿದರ ಬಳಗ ಅಂತೇಳಿ ನಮ್ಮ ಭರತ ನಾಟ್ಯ ಕ್ಷೇತ್ರದಲ್ಲಿ ವಿಶೇಷವಾದ ಒಂದು ಛಾಪನ್ನು ಮೂಡಿಸಿರುವಂಥ ಅಮ್ಮಾಜಿ ಅಂತೇಳಿ ಖ್ಯಾತನಾಮರ ಅಂತ ಶ್ರೀಮತಿ ರಜನಿ ಅಶೋಕ್ ಜರಿಯಾಳ್ ಅವರ ಒಂದು ಕಟ್ಟಡದೊಳಗೆ, ಅವರ ಒಂದು ಸ್ವಂತ ನಿವಾಸದೊಳಗೆ ಇವರೆಲ್ಲ ಕ್ರೋಢೀಕರಣ ಮಾಡ್ಕೊಂಡು ಸಂಗೀತ ಕಾರ್ಯಕ್ರಮ ಮಾಡ್ಕೋತ ಬಂದಿದ್ದರು.
ಇವು ಯಾವುದನ್ನು ಈಗ ಆ ನೆಲೆಗಟ್ಟಿನಲ್ಲಿ ಯುಗಾದಿ ನೆಲೆಗಟ್ಟಿನಲ್ಲಿ ಈಗ ನಿನ್ನೆ ನಡೆದ ಕಾರ್ಯಕ್ರಮ ಏನು ನಡೀತು? ಸುಮಾರು 3 ವರ್ಷಗಳ ಹಿಂದೆ ಸ್ಥಾಪಿತವಾಗಿರುವಂಥ ಈ ಸಂಸ್ಥೆ ಸರ್ ಈ ಪ್ರಥಮ ಒಂದು ದ್ವಿತೀಯ ವಾರ್ಷಿಕೋತ್ಸವವನ್ನು ಯುಗಾದಿಯ ಸಂದರ್ಭದಲ್ಲಿ ಮಾಡ್ಕೋತ ಬಂದಿದ್ದಾರೆ. ಈ 2026 ಈ ಸಾಲಿನಲ್ಲಿ ಅವರು ಸರ್ ನಮ್ಮ ಚಿಲ್ಡ್ರನ್ ಪಾರ್ಕ್ ಅಂತಾರೆ ಮಹಾಲಕ್ಷ್ಮಿ ಬಡಾವಣೆಗಳಿಗೆ, ಅದು ಮಕ್ಕಳ ಒಂದು ತೋಟ ಉದ್ಯಾನ, ಅಲ್ಲಿ ಓಪನ್ ಸ್ಟೇಜ್ ಅದ ರೀ. ಅಲ್ಲಿ ಎಲ್ಲರೂ ಕೂಡಿಕೊಂಡು ಸರ್ ಮೊನ್ನೆ ರವಿವಾರ 29 ತಾರೀಕಿಗೆ ಅವರು ಏನು ಮಾಡಿ ಸರ್ ಒಂದು ಕಾರ್ಯಕ್ರಮವನ್ನು ಮಾಡಿದ್ದಾರೆ ರೀ. ಇದೊಂದು ವಿಶೇಷವಾದಂಥ ಒಂದು ಕಾರ್ಯಕ್ರಮ. ಇದರಲ್ಲಿ ಭಾಗವಹಿಸಿರುವಂಥ ಸರ್ ಕಲಾವಿದರನ್ನು ಮಾಡಿದ್ರೆ ಮತ್ತು ನಮ್ಮ ಹೆಸರಾಂತ ನಿರೂಪಕಿ ಸಹೋದರಿ ಮತ್ತು ಶೈಲಜಾ ಕೊಕ್ರಿ ಅವರೊಂದು ಒಂದು ವಿಶೇಷವಾದ ನಿರೂಪಣೆಯಲ್ಲಿ ಸರ್ ಈ ಕಾರ್ಯಕ್ರಮಗಳು ಬಹಳ ಅಂತಪೂರ್ವವಾಗಿ ಜರುಗಿ ಬಂದವು ರೀ. ಮತ್ತು ಸರ್ವಶ್ರೀ ಸುಶೀಲ್ ಕುಮಾರ್ ಕಲಾಲ್ ಅಂತೇಳಿ ಒಳ್ಳೆಯವಾದವರು ಹಿಂದಿ ಚಿತ್ರಗೀತೆಗಳನ್ನ ಹಾಡಿದ್ದಾರೆ. ಮತ್ತು ಶಂಕರ್ ಮಠಪತಿ ಅಂತೇಳಿ, ಹಾಗೆ ಬಸವರಾಜ ಮಠಪತಿ ಅಂತೇಳಿ, ಡಾಕ್ಟರ್ ಆ್ಯಂಟೀನ್ ಅಂತೇಳಿ, ಹಾಗೆ ಡಾಕ್ಟರ್ ಉದಯ್ ಆಸ್ರಿ ಅಂತೇಳಿ, ಪ್ರೊಫೆಸರ್ ಗಾಯಕ್ವಾಡ್ ಅವರು, ಡಾಕ್ಟರ್ ಸುಶೀಲ್ ಕುಮಾರ್ ಕರ್ಲಿಕರ್ ಅವರು ಸರ್ ವಿಶೇಷ ಸರ್ ನಮ್ಮ ಕರ್ಲಿಕರ್ ಸರ್ ಅವರು ಸಾಹಿತ್ಯವನ್ನು ರಚನೆ ಮಾಡಿದ್ದಾರೆ ರೀ. ಆ ಬರೋಂಥ ಸಾಹಿತ್ಯವನ್ನು ಸರ್ ಭರತನಾಟ್ಯದ ಮೂಲಕ ಮಕ್ಕಳು ಪ್ರದರ್ಶನ ಮಾಡಿದರು. ಅಂದರೆ ಒಂದು ವಿಶೇಷ ಏನಪ್ಪ ಅಂದ್ರೆ ಕರ್ಲಿಕರ್ ಅವರಲ್ಲೇ ಸಾಹಿತ್ಯದ ಆಸಕ್ತಿ ಜೊತೆಗೆ ಸ್ವತಃ ಕಲಾಕಾರರು ಸಂಗೀತದ ಬಗ್ಗೆ ಸುಂದರವಾಗಿ ಬರ್ತಾರೆ. ಮತ್ತು ಸರ್ ಈಗ ವಾಸ್ತವ ಪ್ರಪಂಚಕ್ಕೆ ಸರ್ ಒಗ್ಗುವಂಥ ಸಾಹಿತ್ಯವನ್ನು ರಚನೆ ಮಾಡ್ತಾರೆ ಸರ್. ಈಗ ನೋಡಿ ಸರ್ ಎಲ್ಲ ಕಡೆ ಶಾಂತಿ ಎಲ್ಲ ರೀ, ಅಶಾಂತಿ, ಯುದ್ಧ ರೀ, ಎಲ್ಲ ಕಡೆ ಇಂಥ ಒಂದು ಇದರೊಳಗೆ ರೀ ನಾವು ಹೇಗೆ ಬದುಕಬೇಕು ಅಂತ ಸಾಹಿತ್ಯ ರಚನೆ ಮಾಡೋದು ನಿಜಕ್ಕೂ ನಾವು ಭಾಳ ಸಾಹಿತ್ಯ ರಚನೆ ಜೊತೆ ಮತ್ತು ಹಾಡಬೇಕು ಹಾಡ್ತಾರೆ ರೀ. ಅದು ಭಾಳ ಕಷ್ಟ ಸರ್. ಮತ್ತು ನಮ್ಮ ಅಶೋಕ್ ಜೀರಿಗಾ ದಂಪತಿಗಳು ಸಹ ಅವರು ರೀ. ಮತ್ತು ಸರ್ ನಮ್ಮ ಸ್ನೇಹ ಕಲ್ಯಾಣ್ ಶೆಟ್ಟಿ ಅಂತೇಳಿ, ಪುಷ್ಪಾ ಚೆನ್ನಿ ಅಂತೇಳಿ, ಸಂಗೀತ ಪುಷ್ಪಾ ಚೆನ್ನಿ ಅವರು ವಿಶೇಷವಾಗಿ ಧ್ವನಿ ಭಾಳ ಸುಂದರ ಅದಾವ, ಚಂದದ ಸರ್, ಚಂದದ. ಕೇಳಿದ ತಕ್ಷಣ ಒಂದು ಇವರು ಲತಾ ಮಂಗೇಶ್ವರ ಧ್ವನಿ ಕಂಡಂಗೆ ಅನಿಸ್ತದೆ. ನಿಮಗೆ ಕೇಳಿದ್ರು ನಿಜಕ್ಕೂ ಸರ್ ಅವ್ರು ಏರು ಹೇಳ್ತಾ ಇದ್ವು, ಧ್ವನಿ ಏರು ಹೇಳ್ತಾ. ಅದೇ ಕಾಲಕ್ಕೆ ಅವರಲ್ಲಿರುವಂಥ ಶ್ರುತಿ ಜ್ಞಾನ, ತಾಳಜ್ಞಾನ ಅಷ್ಟೇ ಭಾಳ ಗಮನಾರ್ಹ ಇತ್ತು ಅನ್ಸುತ್ತೆ. ಶಾಂತಮೂರ್ತಿ ಶಾಂತಮೂರ್ತಿ ರೀ ಉದ್ಯಮಿಗಳಂತ ಸರ್ ನಮ್ಮ ಮಹಂತೇಶ್ ತಾಮೇಶ್ವರ್ ಕೂಡ ರೀ ಅವ್ರು ಹಾಡ್ತಾರೆ ಅಂದ್ರೆ ಎಷ್ಟು ಆನಂದ ಅನ್ಸ್ತದೆ ಸರ್. ಹೌದು, ಅವ್ರ ಉದ್ಯೋಗ ಯಾಕೆ ಬಂದು ನಿಂತ ಎದ್ದು ಹೇಳೋದು ಮಲಗೋ ತನಕನೂ ಉದ್ಯೋಗ ವ್ಯಾಪಾರ ಮಾಡೋದು. ಮತ್ತು ಅವ್ರಲ್ಲಿ ಒಂದು ನಾವು ಗಮನಿಸ್ಬೇಕಾಗಿದ್ದು ಇಂಥ ಕಾರ್ಯಕ್ರಮಗಳಿಗೆ ಸ್ವತಃ ಬರ್ತಾರ, ಕೂಡ್ತಾರ, ಸಹಾಯ ಮಾಡ್ತಾರ, ಕೊಡ್ತಾರ. ಅದು ಎಲ್ಲರಲ್ಲೂ ಬರುವಂಥ ವಿಷಯ. ಮತ್ತು ವಿಶೇಷ ಸಣ್ಣ ಮಗು ಇದ್ರು ಸಹ ಅವ್ರು ಗೌರವ ಕೊಡುವಂಥ ಸ್ವಭಾವ ಅದ. ಒಂದೇ ಒಂದು ಮಾತನಾಡಿಸ್ತಾ ನಮ್ಮ ಭಾಗದ ಒಂದು ಅಪ್ಪು ಇದ್ದಾನೆ ಸರ್, ಎಲ್ಲರಿಗೂ ಸಹಾಯ ಮಾಡುವಂಥ ಮನೋವರ್ತಿ ನಮ್ಮ ಮಹಂತೇಶ್ವರನಾಥ. ಹೌದು ಸರ್. ಇದಕ್ಕೆ ಕಾರ್ಯಕ್ರಮಕ್ಕೆ ರೀ ಮುಖ್ಯ ಅತಿಥಿಗಳಾಗಿ ಸರ್ ನಮ್ಮ ಕರ್ನಾಟಕದಲ್ಲಿ ಹೆಸರು ಮಾಡಿರುವಂಥ ಜಾನಪದ ಅಂತೇಳಿ ನಮ್ಮ ಮೂಡಲಗಿರಿ ನಮ್ಮ ಸಹೋದರರು ಸರ್ ಶ್ರೇಷ್ಠ ಕಲಾವಿದ ಶಬರಿ ಡಾಂಗಿ ಅವರು ಬಂದಿರಿ ಸರ್. ಅವ್ರೊಂದು ಮಾತು ಸರ್ ಪ್ರತಿಯೊಬ್ಬರಲ್ಲಿ ಸರ್ ಇದು ಕಲೆ ಇರ್ತೈತೆ ರೀ. ಯಾಕೆ ಬಾತ್ರೂಮ್ ಸಿಂಗರ್ಸ್ ಹೋದಾರೆ, ಯಾಕೆ ಹೊರಗಡೆ ಬಂದಿರ್ಸೋದು ಆ ಒಂದು ಕಲೆ ಹೊರಗೆ ಹಾಕಬೇಕಂತಂದು ಇಂಥ ವೇದಿಕೆಗಳು ಬೇಕು. ಇಂಥ ವೇದಿಕೆಗಳ ಮುಖಾಂತರ ನಮ್ಮ ಗೋಕಾಕದ ಗುರುಗಿರಿಯರೆಲ್ಲ ಕೊಡ್ತಾರೆ. ಈ ಒಂದು ತೆರೆಯ ಮೇಲಿರ್ತಕ್ಕಂಥ ಕಲಾವಿದರನ್ನು ಎಲ್ಲರನ್ನೂ ಕೂಡಿಸಿ ಅವ್ರನ್ನ ಒಂದು ತಾವೂ ಸಂತೋಷ ಪಟ್ಕೊಂಡು ನಮಗೂ ಒಂದು ಮನೋರಂಜನೆ ನೀಡುವಂಥ ಒಂದು ಕಾರ್ಯವನ್ನು ಮಾಡ್ತಾರೆ. ಭಾಳ ಶ್ಲಾಘನೆ ಅಂತಾರೆ ರೀ. ಮತ್ತು ನಮ್ಮ ಡಾಕ್ಟರ್ ಕರ್ಲಿಕರ್ ಬಗ್ಗೆ ಸರ್ ವಿಶೇಷವಾಗಿ ಸರ್ ಸಾಹಿತ್ಯ ರಚನೆ ಮಾಡೋದು ಅದು ಸಾಮಾನ್ಯ ಸರ್. ಸಾಹಿತ್ಯ ರಚಿಸುವ ಜೊತೆಗೆ ಸಂಗೀತ ಜೊತೆಗೆ ಅದನ್ನು ಕೂಡಿಸಿ ಸಂಯೋಜನೆ ಮಾಡುವಂಥದ್ದು ಎಲ್ಲರಿಗೂ ಆಗುವಂಥದ್ದಲ್ಲ. ತಮ್ಮ ವೃತ್ತಿ ಮತ್ತು ಅದು ಎಲ್ಲ ಒಂದಕ್ಕೊಂದು ಅಪೋಸಿಟ್ ಇದ್ರು ಸಹಿತ ಅದನ್ನ ಆಸಕ್ತಿ ಮಾಡ್ತಾ ಇದ್ದಾರೆ. ಒಂದು ಎರಡನೇದವ್ರು ಇನ್ನೂ ಫಿಲ್ಮ್ಗಳು ಮಾಡುವಂಥ ಹುಚ್ಚು ಅವರಲ್ಲದ್ರೆ ಏನು ಮಾಡಬೇಕಂತೇಳಿ ಮತ್ತು ಪಾತ್ರದ ಬಗ್ಗೆ ಇನ್ವಾಲ್ವ್ ಆಗುವಂಥದ್ದು. ಇದನ್ನ ಸೂಕ್ಷ್ಮ ಗಮನಿಸಿದಾಗ ಅಡ್ಡಿಲ್ಲಪ್ಪ, ನಮ್ಮ ಸುತ್ತಮುತ್ತ ಒಳ್ಳೆ ಜನ ಸರ್, ಒಳ್ಳೆ ಜನ ಸರ್. ಮುಂದೆ ಸರ್ ನಮ್ಮ ಸ್ಥಳೀಯ ಶಂಕರಲಿಂಗ ಪ್ರೌಢಶಾಲೆ ಪ್ರಾಧ್ಯಾಪಕರು ಸರ್, ಹಾಗೆ ಒಳ್ಳೆ ಸಂಗೀತಗಾರರಿ ಅವ್ರು ತಮ್ಮ ಮೊದಲ ಸಂಗೀತಗಾರ ಒಂದು ಕಟ್ಟಿಕೊಂಡ ಶ್ರೀ ರಾಮಚಂದ್ರ ಕಾಕಡಿ ಅವ್ರು ಸಹಿತ ರೀ ಭಾಳ ಒಂದು ಪ್ರೀತಿಯಿಂದ ಈ ಕಾರ್ಯಕ್ರಮದಲ್ಲಿ ಭಾಗವಾಗಿ ಮಾತಾಡಿ ಸರ್. ಮುಂದೆ ಭರತನಾಟ್ಯ ಕಲಾವಿದಂಥ ನಮ್ಮ ಅಮ್ಮಾಜಿ ಅವರು ಸರ್, ಅವರು ತಮ್ಮ ದಂಪತಿಗಳು ಕೂಡ ಸೇರಿದ್ರು. ಮುಂದೆ ಮತ್ತು ಯಾವುದೋ ಒಂದು ಕಾರ್ಯ ಆಗ್ಬೇಕಾದ್ರೆ ಒಂದು ಅಷ್ಟೆಲ್ಲ ಒಂದು ಇಷ್ಟ ಬೇಕ್ರಿ, ಒಂದು ಸತತ ಪ್ರಯತ್ನ ಮಾಡಬೇಕು ಅಂತ ಹೇಳಿದ್ರು ಸರ್. ಹಾಗೆ ಸರ್ ಎಲ್ಲ ಕಲಾ ಸಹೋದರು ಸರ್, ಮತ್ತು ಮುಖ್ಯವಾಗಿ ಸರ್ ನಮ್ಮ ಜಿ ಕೆ ಕಾಳೇಶ್ ಕುಮಾರನ್ನು ಎಲ್ಲರೂ ಸ್ಮರಣೆ ಮಾಡಿದ್ರು ಸರ್. ಯಾಕಂದ್ರೆ ಮೂಲ ಅಂದ್ರೆ ಗಾಡ್ ಫಾದರ್ ಇದ್ದಂಗೆ ಅವ್ರ ಸಂಗೀತಕ್ಕೆ. ಮತ್ತು ಗೋಕಾಕ ನಮ್ಮ ಉದ್ಯಮಿಗಳಂತ ಇವರು ನಮ್ಮ ಮಹಂತೇಶ್ ತಾಮೇಶ್ವರ ಆಗಲಿ ಇನ್ನೂ ಭಾಳಷ್ಟು ಮಂದಿ ಎಲ್ಲ ಕೂಡಿದ್ರು ಸರ್.
ಈ ಒಂದು ಸಂದರ್ಭಗಳು ಸರ್ ಅವರು ಹಾಡ್ತಕ್ಕಂಥ ಹಾಡುಗಳನ್ನು ಕೇಳಿದ್ರೆ ಒಂಥರ ಆನಂದ ಸರ್. ಯಾಕಂದರೆ ಹಿಂದಿ ಮೊಹಮ್ಮದ್ ರಫಿ ಅವರಾಗಲಿ, ಹಿಂದಿ ಒಂದು ಖ್ಯಾತ ಸಂಗೀತಗಾರ ಹಾಡಿದಂಥ ಕಿಶೋರ್ ಕುಮಾರ್ ಆಗಿರ್ಬೋದು, ಮತ್ತೊಬ್ಬರಾಗಿರ್ಬೋದು, ಒಳ್ಳೆ ಹಾಡುಗಾರ ಇದ್ದಾರೆ. ಸುಲಭದ ಕೆಲಸ ಅಲ್ಲ ಅವ್ರ ಧ್ವನಿಯಲ್ಲಿ ನಾವು ಹಾಡಬೇಕು. ಅದ್ರಲ್ಲಿ ಮೊಹಮ್ಮದ್ ರಫಿ ಹಾಡುಗಳು ಹಾಡೋದಪ್ಪ ಅಂದ್ರೆ ಮತ್ತೆ ಲತಾ ಮಂಗೇಶ್ಕರ್ ಅವರು ಆ ಒಂದು ಸಿರಿಕಂಠಗಳನ್ನು ಸರ್ ನಮ್ಮ ಜನರಿ ಮೇಳೈಸಿಕೊಂಡು ಸರ್ ಅವರು ತಮ್ಮದೇ ಅಂತ ಒಂಥರ ಹಾಡು ಅಂದರೆ ಇದು ಒಂಥರ ಗ್ರೇಟ್ ಅನಿಸ್ತದೆ ಸರ್, ಶ್ರೇಷ್ಠ ಅನಿಸ್ತದೆ ರೀ. ಮತ್ತು ನಮ್ಮ ಕನ್ನಡದ ಸರ್ ನಮ್ಮ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಆಗಲಿ, PB ಶ್ರೀನಿವಾಸ್ ಅವರಾಗಲಿ, ಮುಂದೆ ನಮ್ಮ ಸುಶೀಲಾ ಮೇಡಮ್ ಆಗಲಿ, ಎಸ್ ಜಾನಕಿ ಅವರಾಗಲಿ, ಅಂದರೆ ಅವರ ಹಾಡಿದ ಹಾಡುಗಳನ್ನು ಅನುಕರಣೆ ಮಾಡಿ ಅದೇ ರೀತಿಯಾಗಿ ಸರ್ ಹಾಡು ಅಂತಂದ್ರೆ ಇದು ಸಾಮಾನ್ಯ ಅಲ್ಲ ಸರ್. ಇಲ್ಲ, ಅನುಕರಣೆ ಮಾಡೋದು ನಿಮ್ಮಲ್ಲೇ ಅನುಕರಣೆ ಮಾಡೋದಕ್ಕೆ ಶಕ್ತಿ ಇದ್ರೆ ಮಾತ್ರ ಬರ್ಲಿಕ್ಕೆ ಸಾಧ್ಯ ಸರ್. ಇಷ್ಟು ಪ್ರಯತ್ನ ಮಾಡ್ತಾರೆ ಸರ್. ಇವರ ಒಂದು ಆಸಕ್ತಿನ ನಮಗೆ ಸರ್ ಬಹಳಷ್ಟು ಒಂದು ಖುಷಿ ಕೊಡ್ತದೆ ಸರ್. ಯಾಕಂದ್ರೆ ಸರ್ ಪ್ರತಿಯೊಬ್ಬರಿಗೂ ಸಂಸಾರದ ಜಂಜಾಟ ಅಂತೂ ಇರುವುದಿಲ್ಲ ರೀ. ಜೀವನದಾಗ ಯಾವ ಸಮಸ್ಯೆ ಇಲ್ಲ, ಮನುಷ್ಯ ಯಾರಿಲ್ಲ. ಹುಟ್ಟಿದಿಂದ ಸಾಯಿಲ್ ಸಮಸ್ಯೆ ಇರುತ್ತಾರೆ. ಸತ್ತ ಮೇಲೆ ಗೊತ್ತಿಲ್ಲ ಯಾರಿಗೆ, ಹುಟ್ಟಿದ ಮೊದಲು ಗೊತ್ತಿಲ್ಲ. ಅದರ ಮಧ್ಯದಲ್ಲಿ ಸರ್ ನಮ್ಮ ಡಾಕ್ಟರ್ ಸುಶೀಲ್ಕುಮಾರ್ ಕರ್ಲೀಕರ್ ಅವರು ಒಂದು ಮಾತು ಹೇಳ್ತಾರೆ ಸರ್, ಇದೆಲ್ಲ ಜಂಜಾಟನೇ ಇರೋದನ್ನ ರೀ. ಮುಂದೆ ಕೆಲವೊಂದು ಸರ್ಟನ್ ಏಜ್ ಆದ ನಂತರ ರೀ, ಆಫ್ಟರ್ 60 ಅಂತಂದ್ರೆ ಒಂದು ಅಲೋನ್ನೆಸ್ ಅಂತಂದ್ರೆ ಒಂಟಿತನ ಒಮ್ಮೆ ಕಾಡ್ತಿರ್ತದೆ ರೀ. ಅದಕ್ಕೆ ಮನುಷ್ಯ ಏನಂತಂದ್ರೆ ಇಂಥ ಬೇರೆ 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 ಒಂದು ಪ್ರವೃತ್ತಿಯೊಳಗೆ ತೊಡಗೋದ್ರಿಂದ ರೀ ಅದು ಏನಾಗುತ್ತೆ ಅಂತ ಹೋಗಿಬಿಡ್ತದೆ ರೀ. ಮತ್ತು ನಮಗೆ ಏನು ಇರ್ತದೆ, ಜನರಲ್ಲಿ ಬರಿಬೇಕು, ಪರಸ್ಪರ ಒಬ್ಬರಲ್ಲಿ ಪ್ರೀತಿ ಕೊಡಬೇಕು, ಮತ್ತೊಬ್ಬರ ಒಂದು ನೃತ್ಯವನ್ನು ಕಂಡ್ರೆ ನಾವು ಸಂತೋಷ ಪಡಬೇಕು. ಈ ಒಂದು ಮನೋವೃತ್ತಿ ಬೆಳೆದ್ರಿ ನಂತರ ನಾವು ಮಾನವೀಯ ಮೌಲ್ಯಗಳನ್ನು ಬೆಳೆಸಬೇಕಾಗೈತೆ ರೀ. ಯಾಕಂದ್ರೆ ನಮ್ಮಂಗನ ಅವ್ರದ್ದು ಜೀವನ ಅಂತ ತಿಳ್ಕೊಂಡು ಸಾಧ್ಯ ಅಷ್ಟು ಕಷ್ಟದಲ್ಲಿದ್ದವರು ಸ್ವಲ್ಪ ಸಹಾಯ ಮಾಡಬೇಕು. ಈ ಒಂದು ನಿಟ್ಟಿನಲ್ಲಿ ಸಹ ಸಂತೋಷವನ್ನು ಹಂಚ್ಕೋಬೇಕು ಅನ್ನೋಂಥ ಮನೋವೃತ್ತಿ ರೀ ನಮ್ಮ ಡಾಕ್ಟರ್ ಕರ್ಲೀಕರ್ ಅವ್ರದ್ದು. ಅವರು ಭಾಳ ಚಂದ ಹೇಳಿದ್ರು ಸರ್. ಆ ನಿಟ್ಟಿನಲ್ಲಿ ಎಲ್ಲರೂ ಸರ್ ಅವ್ರ ಹಾಡುಗಳನ್ನು ಕೇಳ್ತಾ ಇದ್ದಾಗ ರೀ ಒಂಥರ ಮೈ ಮರೆತ ಬಿಡ್ತದೆ, ಅಷ್ಟೊಂದು ಸಂತೋಷವಾಗಿ ರೀ. ಇಂಥ ಒಂದು ಸುಸಂಸ್ಕೃತಿ ಜನರು ಕೂಡಿಕೊಂಡ್ರಿ. ಅದರಾಗ ವಿಶೇಷವಾಗಿ ನೀವು ಹೇಳಿದಂಗೆ ಸರ್ ಆರ್ಥಿಕವಾಗಿ ಸಬಲರಾದಂಥ ಎಲ್ಲ ಜನರು ಇಂಥ ಒಂದು ಕಾರ್ಯಕ್ರಮಗಳನ್ನು ಮಾಡ್ತಾ ಇರ್ಬೋದು ರೀ. ನಮಗೆ ಗೋಕಾಕಕ್ಕೆ ಒಂದು ಅಭಿಮಾನ ಅಂತ ಅನಿಸುತ್ತೆ ರೀ ನಮಗೆ. ಆದಮೇಲೆ ಎಲ್ಲಿವರೆಗೆ ಕೇಳಿದ್ರಿ, ವಿಶೇಷವಾಗಿ ಇಲ್ಲಿ ನಮ್ಮ ಬುದ್ಧಿವಂತ ವರ್ಗ, ಡಾಕ್ಟರ್ ವರ್ಗ, ಅದೇ ಕಾಲಕ್ಕೆ ಸಮಾಜಕ್ಕೆ ಏನಾದರೂ ಒಂದಿಷ್ಟು ಕೊಡಬೇಕು ಅನ್ನೋ ತಹತಕ್ಕಿರುವಂಥ ಜನ, ಎಲ್ಲರಲ್ಲೂ ಬರೀ ದುಡ್ಡು ಮಾಡ್ಕೋಬೇಕು, ಚೈನಾಗಿರಬೇಕು ಅನ್ನುವಂಥ ಜನ ಬಾಳಿದ್ದಾಗ ಅದು ಸ್ವಲ್ಪ ಹೊರಗೆ ಹಂಚೋದು ತಿನ್ನುವಂಥ ಒಂದು ಪ್ರವೃತ್ತಿ ಭಾಳಷ್ಟು ಕಡಿಮೆ ಇರುವಾಗ ಇವರು ಏನೋ ಒಂದು ಮಾಡ್ತಾಯಿದ್ದಾರೆ. ಅವ್ರು ಮಾಡಿದ್ದನ್ನು ನಿಮಗೆ ತಿಳಿಸುವಂಥದ್ದು, ತಲುಪಿಸುವಂಥ ಕೆಲಸ ನಮ್ಮ ಮಾಧ್ಯಮದು. ಆ ದಿಶೆಯಲ್ಲೇ ನಮ್ಮ ಕೆಲಸ ನಾವು ಮಾಡ್ತಾಯಿದ್ದೀವಿ. ಇದರರ್ಥ ಇಲ್ಲಿ ಹೇಳಿದ್ದೆಲ್ಲ ಪೂರ್ಣ ಪ್ರಮಾಣ ಸತ್ಯಂತೂ ಅಲ್ಲ, ಸುಳ್ಳಂತೂ ಅಲ್ಲ, ನಡೆದ ಘಟನೆಗಳು ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಅದನ್ನು ಸ್ವೀಕಾರ ಮಾಡೋದು ಯಾವ ರೀತಿ ನಿಮಗೆ ಬಿಟ್ಟಂಥ ವಿಷಯ. ಯೋಗ್ಯರ್ಯಾರು, ಅಯೋಗ್ಯರ್ಯಾರು, ಸಮಾಜದ ದಿಶಾಬರು ಮಾಡೋರು ಯಾರು, ಸಮಾಜವನ್ನು ಸರಿಯಾದ ದಾರಿ ಕರ್ಕೊಂಡು ಹೋಗೋರು ಯಾರು, ನೀವು ಡಿಸೈಡ್ ಮಾಡಬೇಕು ಅದನ್ನು. ಯಾಕಂದರೆ ಎಲ್ಲಿವರೆಗೆ ನೀವು ಡಿಸಿಷನ್ ನಿಮ್ಮನ್ನು ನೀವು ತೊಗೊಳೋದಿಲ್ಲ, ಅಲ್ಲಿವರೆಗೆ ಮೋಸ ಮಾಡೋರು ಯಾರನ್ನ ಮೋಸ ಮಾಡ್ತಾನೆ ಇರ್ತಾರೆ, ನೀವು ಮೋಸ ಹೋಗ್ತಾನೆ ಇರ್ತೀರಿ. ಅದು ತಪ್ಪಬೇಕಾಗಿದ್ದರೆ ಸ್ವತಃ ವಿಚಾರವಾದಿಗಳಾಗೋದು, ಜೊತೆಗೆ ವೈಜ್ಞಾನಿಕ ಮನೋವೃತ್ತಿಯನ್ನು ಬೆಳೆಸ್ಕೊಳ್ಳೋದು, ಇಂಥ ಸಜ್ಜನರ ಮಾತುಗಳನ್ನು ಕೇಳಿಕೊಂಡು ಇವರು ನಡೆದ ಹಾದಿಯಲ್ಲಿ ನಡೆಯೋ ಜೊತೆಗೆ ಸಮಾಜಕ್ಕೆ ಏನಾದರೂ ಕೊಡಲಿಕ್ಕೆ ಸಾಧ್ಯ ಇದನ್ನು ನಮ್ಮದನ್ನು ಸಹಿತ ಯೋಚನೆ ಮಾಡೋದು ನಮ್ಮ ನಿಮ್ಮೆಲ್ಲರ ಕರ್ತವ್ಯ ಅನ್ನೋ ಮಾತನ್ನು ಹೇಳ್ತಾ ಕೊನೆಯದಾಗ ಒಂದು ಮಾತನ್ನು ಮತ್ತು ಹೇಳಬೇಕಾಗ್ತದೆ. ಈ ಸಮಾಜ ಯಾಕೆ ಹದಗೆಡ್ತಾ ಇದೆ ಅಂದರೆ ನಾವು ಮತದಾರರಿಂದ ಹದಗೆಡ್ತಾ ಇದ್ದೇವೆ. ಯಾವ ಮತದಾರ ಸ್ವಂತ ವಿಚಾರ ಮಾಡಿ ಯೋಗ್ಯಗೆ ಮತ ಹಾಕಿದರೆ ನಿಶ್ಚಿತವಾಗಿಯೂ ಈ ಸಮಾಜ ಬದಲಾಗ್ತದೆ. ಆದರೆ ನಾವು ದುಡ್ಡು ತೊಗೊಂಡು ಮತ್ತೇನು ತೊಗೊಂಡು ಮಾಡಿ ಮತ ಹಾಕಿದರೆ ಈಗ ಹೆಂಗೈತೆ ಹಿಂಗೆ ಹೋಗುವಂಥದ್ದನ್ನ ನಾವು ಎಲ್ಲಿ ಟೀಕೆ ಮಾಡಿದ್ರು ಬದಲಾಗೋದಿಲ್ಲ. ಯಾವ ದೇವರು ಬಂದರೂ ಬದಲಾಗೋದಿಲ್ಲ. ಏನಿರೋದು ಬದಲಾವಣೆ ಮಾಡಬೇಕಾಗಿದ್ದು ಮತದಾನ. ಈ ಮಾತನ್ನು ಯಾಕೆ ಹೇಳ್ತಾ ಇದ್ದೀನಿ ಸಂದರ್ಭದಲ್ಲಿ ಅಂದರೆ ಈ ಸಜ್ಜನರು ಇದ್ದಾರೆ, ಇಂಥವ್ರು ಹುಡುಕರು ನೀವು ಒಂದಿದ್ರಲ್ಲಿ ಯಾರು ಒಳ್ಳೆಯವ್ರದ್ದು ಹುಡುಕರಿ, ಯೋಗ್ಯರನ್ನ ಆಯ್ಕೆ ಮಾಡ್ಕೊಳ್ರಿ, ಸಮಾಜ ತಿದ್ದುಕೊಳ್ರಿ. ಯಾಕೆ ಉದ್ಯೋಗ ಇಲ್ಲ ನಿಮಗೆ ಬದುಕೋದಕ್ಕೆ, ಇನ್ನು ಮುಂದೆ ಆದ್ರೆ ಉದ್ಯೋಗಗಳು ಸಿಗೋದು ಇಲ್ಲ. ಇದು ತಿಳ್ಕೊಂಡು ಯೋಗ್ಯರ ಕೈಯಾಗಿ ಅಧಿಕಾರ ಕೊಡುವಂಥದ್ದು ಮಾಡಿ. ಯೋಗ್ಯರಿದ್ದಾರೆ ಇದರಲ್ಲಿ ನಿಮ್ಗೆ ಇವರೇ ಯೋಗ್ಯರನ್ನ ಹೇಳ್ತಾ ಇಲ್ಲ. ನಿಜವಾಗಿ ಸಮಾಜಕ್ಕೆ ಏನು ಒಳ್ಳೇದು ಮಾಡ್ತಾರೆ ನೀವು ಗುರ್ತಾಡಬೇಕು. ಅದಕ್ಕನ್ನು ನಿಮ್ಮಲ್ಲಿಲ್ಲ ಅಂದ್ರೆ ನೀವು ನೋವು ಅನುಭವಿಸೋದು ಸಾಹಿತ್ಯ ತಪ್ಪಿದ್ದೇನಲ್ಲ, ಬಡತನ ಹೋಗೋದಿಲ್ಲ. ಮುಂದೆ ಅದೇ ಕಾಲ ನೀವು ಕಲಿಬೇಕು ಅನ್ನೋ ಸಹಿತ ನಿಮ್ಮಲ್ಲಿ ಬೆಳೆಯೋದಿಲ್ಲ. ಕಲಿಸುವಂಥ ಜನ ಯಾರಿದ್ದಾರೆ ನಿಮ್ಮಲ್ಲಿ ಅವ್ರು ಹುಡುಕ್ರಿ, ಅಂಥವ್ರು ಆರಿಸಿ ತೊಗೊಂಬರ್ರಿ. ಅಂದಾಗ ಇಡೀ ದೇಶಕ್ಕೆ ಫ್ರೀ ಎಜುಕೇಷನ್ನ, ಫ್ರೀ ಮೆಡಿಸಿನ್ ಸಿಗ್ತಂದ್ರೆ ಈ ದೇಶ ವಿಶ್ವಗುರುನಕ್ಕೆ ಆಗ್ತದೆ. ಸುಮ್ಮನೆ ವಿಶ್ವಗುರು ಆಗೋದು ಹೋಗೋದು ಯಾಕೆ ಮತ್ತೆ ಹೇಳ್ತಾನಂದ್ರೆ ನೀವು ಎಚ್ಚರಾಗಿರಿ, ಒಳ್ಳೆಯವ್ರನ್ನ ಆರಿಸ್ರಿ. ಒಳ್ಳೆಯ ಜನ ಇಲ್ಲಿ ನಿಮ್ಮ ಮುಂದೆ ಬರ್ತಾಯಿದ್ದಾರೆ, ಹುಡುಕಿರಿ ಅವ್ರನ್ನ. ಹುಡುಗ ಕೆಲಸ ನಿಮ್ಮ ಹುಡುಕೋದು ಆಗಿಲ್ಲ ಅಂದ್ರೆ ಅನುಭವಿಸ್ರಿ ಅಂತ ಹೇಳ್ತಾ ಇದು ಲೈಕ್ ಆಗಿರ್ಬೋದು. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಜೊತೆ ಸಬ್ಸ್ಕ್ರೈಬ್ ನಿಲ್ಲಿಸ್ಬೋದು. ಯಾಕೆ 60 ನ್ಯೂಸ್ ಅಂತ ಇದು ಸತ್ಯದ ಕೈಗೊಂಡು ವಂದನೆಗಳು. ಧನ್ಯವಾದ ಸರ್.